ಸೀಸನ್ 11ರ ವಿನ್ನರ್ ಹನುಮಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾವೇರಿ ಹುಲಿ ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಮಾತಾಡೋದಕ್ಕೆ. ಮೊದಲನೇದಾಗಿ ಕಪ್ ಗೆದ್ದಿದ್ದೀರಿ, ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು ಸರ್. ಭಾಳ ಖುಷಿ ಆಗತೈತಿ. ನೀವು ಬೆನ್ನ ಹತ್ತಿ ಕಾರ್ನ್ಯಾಗ ಕುಂದ್ರಿಸಿ ವಿಡಿಯೋ ಮಾಡಾಕತ್ತೀರಿ. ನಾನು ಇನ್ನೊಂದು 2 ದಿನ ಬಿಟ್ಟು ನಾನು ಎಲ್ಲ ನ್ಯೂಸ್ ಸ್ಟುಡಿಯೋಕ್ಕೆ ಅಡ್ಡಾಡ್ಬೇಕಂತ ಅನ್ಕೊಂಡಿದ್ದೆ. ನೀವು ಬೆನ್ನತ್ತಿ ಬಂದು ಹಿಡಿದು ಇದು ಮಾಡಿರಿ, ಖುಷಿ ಆತ. ಕಪ್ ಗೆದ್ದಿದ್ದು ಖುಷಿ ಆಗೈತ್ರಿ. ಏನದ ಖುಷಿಯಿಂದ ಮಾತಾಡಕ್ ಬರೋಲ್ದು. ಮತ್ತ ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಅವ್ರ ಜೊತೆ ಒಂದು ಫೋಟೋ ತಗೊಂಡ್ರೆ ಎಷ್ಟೋ ಇದು ಅನ್ಸುತ್ತೆ. ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡ್ರಿ, ನಿಮ್ ಭಜನಿ ಪದ ಎಲ್ಲ ನೋಡಿ ಇದು ಮಾಡಿದ್ರು. ಆ ಮೂಮೆಂಟ್ ಎಲ್ಲ ಹೆಂಗ ಅನಿಸ್ತು ನಿಮ್ಗೆ? ನನಗೆ ನಾವು ಸುದೀಪ್ ಸರ್ ಅಂದ್ರೆ ಜಗ್ಗ ಹೆದರ್ತಿದ್ದೆ. ನೀವೆಲ್ಲ ನೋಡಿದ್ ಗೊತ್ತದ. ಈಗ ಏನಪ್ಪ ಅಂದ್ರೆ ನಾವು ಎಲ್ಲೋ ಹಳ್ಳಿಯಾಗಿದ್ದ ಸುದೀಪ್ ಸರ್ ಪಿಕ್ಚರ್ ನೋಡಿ ಟ್ಯಾಕೀಸ್ಗೆ ಹೋಗಿ ಖುಷಿ ಪಡ್ತಿದ್ವಿ. ಅಂಥದ್ರಲ್ಲಿ ನಮ್ಮ ಹತ್ರನ ನಿಂತ್ಕೊಂಡು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಮಾತಾಡೋದು ಸುದೀಪ್ ಸರ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಗೊಂಥರ ಫಸ್ಟ್ ಹೋದಾಗ ನಂಬಕ್ಕ ಆಗಲಿಲ್ಲ. ಆ ಥರ ಒಂದು ಖುಷಿಯಿಂದ ಮಾತು ಬರಾಕ್ತಿದ್ದಿಲ್ಲ. ಭಾರಿ ಖುಷಿ ಆಯ್ತು. ಸುದೀಪ್ ಸರ್ ನಮ್ಮ ಭಜನಿ ಮೇಳ ನೋಡಿ ಭಾಳ ಖುಷಿ ಪಟ್ರು. ಭಜನಿ ಹಾಡು ಕೇಳಿ ಭಾಳ ಖುಷಿ ಪಟ್ರು. ಏನೋ ಒಂಥರ ನೋಡ್ತಾನೆ ಇದ್ರು, ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ರು. ಭಾರಿ ಖುಷಿ ಆಯ್ತು ರೀ ನನಗೆ. ನಾನು ಅನ್ಕೊಂಡಿದ್ದಿಲ್ಲ ನಾವು ಎಲ್ಲೇ ಊರಾಗ ಭಜನೆ ಮಾಡ್ಕೊಂತಿದ್ದಾರ ಅಂತ. ನಮ್ಮ ಹನುಮಪ್ಪ ದೇವ್ರ ಆಶೀರ್ವಾದ ಭಜನಿ ಮೇಳ ನಮ್ಮ ಟಿವ್ಯಾಗ ಬಂತು. ಎಲ್ಲ ನಮ್ಮ ಊರು ಗುರು ಹಿರಿಯರು ಖುಷಿಯಾಗ್ಯಾರ, ನಮ್ಮ ತಂಡ ಜನ ಖುಷಿಯಾಗ್ಯಾರ. ನಮ್ಮ ಪಬ್ಲಿಕ್ ಟಿವಿ ಹೋಗಿ ಅಲ್ಲಿ ವರದಿ ಮಾಡಿದಾಗ ಅಲ್ಲಿ ಹೇಳ್ತಾ ಇದ್ರು ಎಲ್ಲ ನಿಮ್ಮ ಊರವ್ರು, ನಿಮ್ಮ ಭಜನಿ ಮೇಳ ಎಲ್ಲಾರು ನಿಮ್ನ ನೆನ್ಸ್ಕೊತಾ ಇದ್ರು. ಹನುಮಪ್ಪನ ಆಶೀರ್ವಾದ ಅವ್ರಿಗೆ ಇವತ್ತು ಕಪ್ ಗೆದ್ದಿದಾರ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದೌದ್ರಿ. ನಮ್ಮ ಹನುಮತ್ ದೇವರ ಆಶೀರ್ವಾದ ಆಗಲಿ, ನಮ್ಮ ಶಿವಲಾಲ್ ದೇವರ ಆಶೀರ್ವಾದ ಆಗಲಿ, ನಮ್ಮ ಮನಿ ದೇವರ ಆಶೀರ್ವಾದ ಭಾಳ ಅಂದ್ರೆ ಭಾಳ ಐತೆ. ಯಾಕಂದ್ರೆ ನಾನು ಶನಿವಾರಕ್ಕೊಮ್ಮೆ ಭಜನಿ ಒಟ್ಟ ತಪ್ಪಿಸ್ತಿಲ್ಲ. ಈಗ ನಾನು ಊರಾಗಿದ್ರು ಶನಿವಾರಕ್ಕೊಮ್ಮೆ ಭಜನಿ ಮಾಡ್ತೀನಿ. ಊರಾಗಿದ್ರೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರೆ ಇರ್ತಿದ್ದಿಲ್ಲ. ಆದ್ರೆ ದೇವರ ಆಶೀರ್ವಾದ ಭಾಳ ಐತ್ರಿ. ನಮ್ಮ ಗುರು ಹಿರಿಯರ ಆಶೀರ್ವಾದನು ಭಾಳ ಐತಿ. ಭಾಳ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕಪ್ ಬಂದಿರತಕ್ಕಂಥದ್ದು. ಆ ಸ್ಪೆಷಲ್ ಮೂಮೆಂಟ್ ಹೆಂಗಿತ್ತು ನಿಮ್ಗೆ? ನನಗೆ ಅದು ವೈಟ್ ಕಾರ್ಡ್ ಅನ್ಕಂತ ನನಗೆ ಅದು ತಲೆಯಾಗೆ ಇದ್ದಿದ್ದಿಲ್ರಿ. ನಾನು ಸುಮ್ಮನೆ ಅದು ನಮ್ಮ ದೋಸ್ತರ ಹೋಗು ಇದನ್ನು ಸುದೀಪ್ ಸರ್ ಲಾಸ್ಟ್ ಅಂತ ಏನೋ ಇದ್ರಾಗ ಬರ್ಕೊಂಡಾರ, ಮುಂದಿನ ವರ್ಷ ಇರಲ್ಲ ಅಂತ ಅನ್ನಕ್ತಾರ. ಇದನ್ನು ಸುದೀಪ್ ಸರ್ ಇರೋದ್ರಾಗ ಹೋಗಿ ಬಂದ್ಬಿಡು ಅಂದ್ರೆ ನಾನು ಏನಾರ ಆಗಲಿ ನನಗೂ ಆಸೆ ಇತ್ತು ಹೋಗ್ಬೇಕು. ನನಗೆ 2-3 ವರ್ಷದಿಂದ ಫೋನ್ ಬರಾಕತ್ತಿತ್ತು. ನಾನು ಒಲ್ರಿ ನನಗೆ ಅದ ಗೊತ್ತಿಲ್ಲ, ಶೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ಕೊಂತಿದ್ದೆ. ಈ ಸಲ ಏನೋ ಒಂದು ನಮ್ಮ ದೋಸ್ತರೆಲ್ಲ ಸೇರಿಸಿ ಹೋಗೋಣ, ಆಗೋದಾಗಲಿ ಇದೊಂದ್ಸಲ ಅದನ್ನ ಶೋ ಮುಗಿಸ್ ಬಂದ್ಬಿಡು ಅಂತಂದ್ರೆ ಹೋದೆ ನಾನು. ಅದು ಹೋಗಿದ್ದು ಏನೋ ಒಂದು ಅದು ವೈಟ್ ಕಾರ್ಡ್ ಅರ್ಧಕ್ಕೆ ಹೋದ್ರು ಒಂಥರ ಏನೋ ಒಂದು ಬೇರೆ ಇದಾತಣ. ಭಾರಿ ಖುಷಿ ಆಯ್ತು ನನಗೆ. ನಾನು ಅನ್ಕೊಂಡಿದ್ದಿಲ್ಲ ನನ್ನ ಜೀವನದಾಗ ನಾ ಬಿಗ್ ಬಾಸ್ ಶೋ ಅದು ಗೆಲ್ತೀನಿ ಅನ್ನೋದು ತಲೆಯಾಗ ಇಟ್ಕೋದಿಲ್ಲ, ಕನಸು ಇದ್ದಿದ್ದಿಲ್ಲ. ಹೋದೆ, ನನ್ನ ಪಾಡಿ ನಾನು ಆಟ ಆಡಿದೆ. ಜಾಸ್ತಿ ನಾನು ಮಾತಾಡೋದು ಕಮ್ಮಿ, ನನ್ನ ಪಾಡಿ ನಾನು ಆಟ ಆಡಿದೆ ಅಣ್ಣ ಅಷ್ಟೇ. ಸುದೀಪ್ ಸರ್ ಬಿಡ್ತಾರ ಅಂತಂದ್ರೆ ಈ ಸರಿ ನೆಕ್ಸ್ಟ್ ಸೀಸನ್ ಇಂದ ಇರಲ್ಲ ಅನ್ನೋದೊಂದು ಇದೆ. ಬಟ್ ಅದನ್ನ ಬಿಡ್ತಾರ ಅನ್ನೋದು ಕೇಳಿನಿ. ಅದು ಮುಂದಿನ ವರ್ಷ ಮಾಡ್ತಾರಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ. ಅಲ್ಲ, ಬೇರೆ ಸುದೀಪ್ ಸರ್ ಹಂಗೆ ಯಾರು ಶೋ ನಡೆಸಕ್ ಆಗಲ್ಲ ಅಣ್ಣ. ಅದು ಶೋ ನಾವು ಎಷ್ಟು ಕಂಟೆನ್ಷನ್ಸ್ ಇದ್ರು ಅದ ಸುದೀಪ್ ಸರ್ ಹಂಗ ಆಗಲ್ಲ. ಯಾಕಂದ್ರೆ ಅವ್ರದ್ದು ಬೇರೆ, ಆದ್ರೆ ಅವ್ರು ನಡ್ಸ್ಕೊಳಂಗ ಬೇರೆ ಯಾರು ಬಂದ್ರು ಅಷ್ಟೊಂದು ಶೋ ಆ ಕಳೆನೇ ಇರಲ್ಲ. ಸುದೀಪ್ ಸರ್ ಇದ್ರನ ಅದೊಂದು ಬಿಗ್ ಬಾಸ್ ಒಂದು ಕಳೆ. ಫ್ಯಾಮಿಲಿ ವೀಕ್ ಇತ್ತಲ್ಲ, ಆ ಟೈಮಲ್ಲಿ ಅವ್ವ ಅಪ್ಪ ಬಂದಿದ್ರು, ರೊಟ್ಟಿ ಬುತ್ತಿ ತಂದಿದ್ರು, ಎಲ್ಲಾರು ತಿಂದ್ರಿ. ಅಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದ ಅಲ್ಲಿ ಸಿಕ್ತಲ್ಲ ಅದ್ ರೊಟ್ಟಿದೊಂದು ತಲಿಬ್ಯಾನಪ್ಪ ಮರಿ. ಅಲ್ಲಿ ರೊಟ್ಟಿ ಸಿಗಂಗಿಲ್ಲ, ಏನಿಲ್ಲ, ಚಪಾತಿ ಅನ್ನ ಸಾರು ಅವ್ರು ಕೊಡ್ತಿದ್ರು ಬಿಡು. ಚಪಾತಿ ಅನ್ನ ಸಾರು ತಿಂದು ಏನಂತ
ರೊಟ್ಟಿನೇ ಸಿಗ್ತಿದ್ದಿಲ್ಲ ಅಣ್ಣ. ಅಂದ್ರೆ ಅಲ್ಲಿ ರೊಟ್ಟಿ ಮಾಡೋರಿಲ್ಲ. ಅಲ್ಲಿ ತಿಂದ್ರು ಲಕ್ಸುರಿ ಚಿಕನ್ ಪಿಕನ್ ಬರ್ತಿತ್ತು, ತಿಂತಿದ್ವಿ. ಆದ್ರೆ ಅವ್ವ ಅಪ್ಪ ರೊಟ್ಟಿ ತಂದಿದ್ದು ಎಲ್ಲರೂ ಖುಷಿ ತಿಂದ್ರಣ. ನಮ್ದು ಶೇಂಗಾ ಹಿಂಡಿ ಕಾಳಿನ ಪಲ್ಯ ಎಲ್ಲ ಮಾಡ್ಕೊಂಬಂದಿದ್ರು ಅವರ. ಭಾರಿ ಖುಷಿ ಆಯ್ತು. ಬಿಗ್ ಬಾಸ್ ನಾನು ಎಲ್ಲ ಯಾವಾಗಿದ್ರು ತಳಕ್ ಕೂತ್ಕೊಂಡ್ ಉಣ್ತಿದ್ದೆ. ಹನುಮಂತು ನಿನ್ನ ಲಿವಿಂಗ್ ಏರಿಯಾ ಕರ್ಕೊಂಡೋಗಿ ಎಲ್ಲರನ್ನ ಊಟ ಮಾಡ್ಸಂದ್ರು. ಅದನ್ನೆಲ್ಲ ಎಲ್ಲ ಖುಷಿಯಿಂದ ತಿಂದ್ರಣ. ಭಾರಿ ಖುಷಿ ಆದ್ರು ಎಲ್ಲರೂ. ಯಾಕಂದ್ರೆ ನಾವು ಊರಾಗ ಫಸ್ಟ್ ದಿನ ಶುರು ಮಾಡೋದ ಬೆಳಗ್ಗೆ ರೊಟ್ಟಿ ಚಟ್ನಿ ಮೊಸರು ಇಲ್ಲ ಅಂದ್ರೆ ಅದು ದಿನ ಶುರು ಆಗೋದೇ ಇಲ್ಲ. ಆದ್ರೆ ಇಲ್ಲಿ 100 ದಿನ ಹೆಂಗ ಮಿಸ್ ಮಾಡ್ಕೊಂಡಿದ್ರಿ ಅದನ್ನ? ರೊಟ್ಟಿ ಇಲ್ದಾಗ ತಲೆ ಹಾಪಾಗಿತ್ತು ನಾವು. ತಲೆ ಒಮ್ಮೊಮ್ಮೆ ಬೇಜಾರಾಗದ ಊಟದ ಸಂಬಂಧ. ಅಂದ್ರೆ ರೊಟ್ಟಿ ನಾವು ತಿನ್ಕೊಂಡಿದ್ರ ಚಪಾತಿ ನಮ್ಗೆ ಅಷ್ಟೊಂದು ಇದ್ದಿದ್ದಿಲ್ಲ. ಚಪಾತಿ ಅಂದ್ರೆ ಸ್ವಲ್ಪ ಬೇಜಾರಾಕಿತ್ತು. ನಮ್ ಕಡಕ್ ರೊಟ್ಟಿ ಖಾರ ಇದ್ರೆ ಸಾಕಪ್ಪ. ಅವನು ಎಣ್ಣೆ ಖಾರ ಹಾಕಿ ತಿಂದ ಮನುಷ್ಯರ ಅಲ್ಲಿ ಹೋಗಿ ಅದ್ರಾಗ ಬೇರೆ ಆ AC ಒಂದು ಆಗ್ತಿದ್ದಿಲ್ಲ ನನಗೆ. AC ಆಗಿರೋ ಆದ್ರೂ ಕಷ್ಟಣ ಬಿಗ್ ಬಾಸ್ ಮನೆ. ಆದ್ರೆ ಈಗ ನನಗೆ ಅನ್ಸಾಕತೈತಿ ಬಿಗ್ ಬಾಸ್ ಮನಿ ಮಿಸ್ ಮಾಡ್ಕೊಳ್ತೀನಿ ಒಂಥರ ಏನೋ. ಆದ್ರೆ ಅದೊಂದು ಅಲ್ಲಿ ಕಲಿಯಂತದ್ ಭಾರಿ ಐತಣ್ಣ. ಎಲ್ಲಾರ ಅಂತಾರ ಅಲ್ಲಿ ಹೋದ್ರೆ ಏನೈತಿ ಅಂದ್ರೆ ಅಲ್ಲಿ ಹೋದ್ರ ಜೀವನದ ಪಾಠ ಐತಣ್ಣ ಭಾರಿ. ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಬಿಗ್ ಬಾಸ್ ಮನಿಂದ ಏನ್ ಕಳ್ಕೊಂಡು ಫಸ್ಟ್ ಹೋಗೋ ಮುಂದೆ ಏನ್ ಅನ್ಕೊಂಡ್ ಹೋಗಿದ್ರಿ? ಬರೋ ಮುಂದೆ ಏನ್ ಅನಿಸ್ತು ಹೊಳ್ಳಿ? ಮತ್ತೆ ನಾನು ಅಲ್ಲಿ ಇವ್ರು ಎಲ್ಲ ನಮ್ಮ ದೋಸ್ತರು ಎಲ್ಲ ಹೆದರ್ಸ್ಬಿಟ್ಟಿದ್ರಪ್ಪ. ಇವ್ರು ಅಲ್ಲಿ ಹೋದ್ರೆ 3 ವಾರ 2 ವಾರ ನೀ ಅಲ್ಲಿ ಅವ್ರು ಹೊಡ್ತಕ್ಕೆಲ್ಲ ತಡೆಯಂಗಿಲ್ಲ. ನೀನ್ ಮೊದಲ ಜಗಳದವಲ್ಲ, ಮಾತಾಡಂಗಿಲ್ಲ ಹಂಗಿಂಗ್ ಅಂತಂದ್ರೆ, ನೋಡಪ್ಪ ನೀವ ಕಳ್ಸಾಕತ್ತೀರಿ, ಎಷ್ಟ್ ದಿನ ಇರ್ತೀನಿ ಎಷ್ಟ್ ದಿನ ಬಂದ್ರು ಬಯಕ್ ಹೋಗ್ಬೇಡ್ರಿ ಅಂತ ಹೇಳೋಗಿದ್ದೆ. ಅವರೆಲ್ಲ ಆಯ್ತು ಇದು ಬಾ ಹೋಗಂತೇಳಿ. ಅದ್ ಹೋದ್ನಣ. ಅವ್ರ ಪಾಪ ನಮ್ ಎಲ್ಲಾರ ಕಂಟೆಂಟೆಂಟ್ಸ್ ಇದ್ರಲ್ಲ ಎಲ್ಲಾರು ಒಳ್ಳೆಯವ್ರಣ. ಅಲ್ಲಿ ಆಟ ಅಂತ ಬಂದಾಗ ಸ್ವಲ್ಪ ಮನಸ್ತಾಪಗಳು ಹಾಕಿತ್ ಹೊರತು ಬೇರೆ ಏನು. ಆದ್ರೆ ನಿಮ್ ಫ್ರೆಂಡ್ಸ್ ಅಂದಿದ್ರೆ 2-3 ವಾರ ಅಂದಾಗ ನೀವು ಫಸ್ಟ್ ವಾರ ಹೋದಾಗ ನಿಮ್ ಕ್ಯಾಪ್ಟನ್ಸಿ ಕೊಡ್ತಾರಲ್ಲ, ಅವಾಗ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂಡ್ರಿ ಇದು ಆಗೋದಿಲ್ರೋ ಯಪ್ಪ ಅಂತಂದ ಹೆಂಗ ಅನ್ಸಿತ್ತು? ಅಯ್ಯೋ ತಲೆ ಕೆಟ್ಟೋಗಿದ್ದ. ಹೆಂಗ್ ಗೊತ್ತನ ಹೋಗಿನಿ ಅಲ್ಲಿ ಮನಿದ ಅದು ನಮ್ಗೆ ಏನ್ ರೂಲ್ಸ್ ಕ್ಯಾಪ್ಟನ್ ಅಂದ್ಕೊಡ್ಲಿ ಅದು ಯಾವ ತರ ಅವೆಲ್ಲ ಅವ್ರು ನಿಂದ್ರಿಸ್ರಿ ಅಂತ ಹೇಳಿದ್ರು. ನಾ ಏನ್ ಶೋ ನೋಡಿ ಹೋಗಿಲ್ಲ ಏನಿಲ್ಲ. ಅವ್ರು ಅವ್ರು ಒಂದೊಂದ್ ಸಂಖ್ಯೆ ಕೊಟ್ಟು ನಿಂದ್ರಸಂದ್ರು ನನ್ಗೆ ಏನ್ ಲೆಕ್ಕನ ಹರಿವಲ್ದು. ಅವ್ರು ನೋಡಿದ್ರೆ ನನಗೆ ಮಾತಾಡ್ಸಾಕತ್ ಬಿಟ್ರ ಹಂಗ ಅದೇ ಹಿಂಗ. ಅಯ್ಯೋ ಬಿಟ್ಬಿಡ್ರಪ್ಪ ನಾ ಯಾಕಾರ ಬಂದು ಮರ್ಯಾ ಏನ ಕ್ಯಾಪ್ಟನ್ಸಿ ಕ್ಯಾನ್ಸಲ್, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅವನ ಶಿಶಿರಣ್ಣ ಹಂಗೆಲ್ಲ ಹೇಳ್ಬಾರ್ದು ಮತ್ತ ಆಡು ಚೆನ್ನಾಗಿ ಆಡ್ತೀಯ, ಇದು ಹೊಸ್ದಾಗಿ ಬಂದಿಲ್ಲ ಮತ್ತೆ ಇವೆಲ್ಲ ಅಂತಂದ್ರು. ಕಲ್ಕೊಂಡೇನ ಅವರು ನಮ್ ಬಿಗ್ ಬಾಸ್ ಎಲ್ಲ ನಮ್ಮ ದೋಸ್ತರಲ್ಲೆಲ್ಲ ಭಾರಿ ಸಪೋರ್ಟ್ ಮಾಡಿ. ಅವ್ರದ್ದು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಅವ್ವ ಮತ್ತು ಅಪ್ಪ ಬಂದಿದ್ರಲ್ಲ, ಆ ಟೈಮಲ್ಲಿ ಬುತ್ತಿ ಕೊಟ್ಟರು ಎಲ್ಲ ಆಯ್ತು. ಮತ್ತೆ EMI ವಿಚಾರ, ಹುಡುಗಿ ವಿಚಾರ ಎಲ್ಲ ಮಾತಾಡಿದ್ರು. ಏನದಕ್ಕೆ ಅಂತದ್ದು ಏನು ಅದು ಕಾರಿಂದ ಅಣ್ಣ, ಕಾರ್ ತಗೊಂಡಿದ್ವಿ. ಅದ ಲೋನ್ ಐತ. ನಾ ಇತ್ತ ಬಂದಾಗ ಸ್ವಲ್ಪ ತುಂಬಿಲ್ಲ, ಈಗ ಹೋಗಿಂದ ತುಂಬ್ತೀನಿ ಅಷ್ಟ. ಮತ್ತೆ ಈಗ ನಿಮ್ಮ ದೋಸ್ತ ಧನರಾಜ್ ಬಗ್ಗೆ ಏನ್ ಹೇಳ್ತೀರಿ? ದೋಸ್ತನ ಬಗ್ಗೆ ಹೇಳ್ಬೇಕಂದ್ರ ಆತ ದೇವ್ರ ಅಣ್ಣ, ನನ್ನ ಪಾಲಿಗೆ ದೇವ್ರು. ಯಾಕಂದ್ರ ಒಳ್ಳೆ ಮನಸ್ಸಿರತ್ತ. ಅಂದ್ರ ನಂದ ಒಂದು ಸ್ವಭಾವ ಹಂಗಾಗಿ ನಂದ ಒಂದು ಸ್ವಲ್ಪ ಭಾರಿ ಹತ್ರ ಅಣ್ಣ. ಒಳ್ಳೆ ಮನುಷ್ಯ ಅಂತ ಇವಂಗೆ ಯಾವ ಥರ ಇದು ಮಾಡಿದ್ರು. ನಾನು ಇವತ್ತು ಅಲ್ಲಿ ಈ ಬಿಗ್ ಬಾಸ್ ಮನಿ ಒಳಗೆ ಇರ್ಬೇಕಾದ್ರೆ ಅವನ ಕಾರಣ. ಅಂದ್ರೆ ನನ್ನ ಕೂಟ ಅಷ್ಟು ಹತ್ರ ಇದ್ದು ನನ್ನ ಏನಾರ ಬೇಜಾರಾದಾಗ ಆಗಲಿ, ಏನೋ ಮನಸ್ತಾಪ ಆದಾಗ ಎಲ್ಲ ಸಮಾಧಾನ ಮಾಡ್ತಿದ್ದ. ಏನೋ ಒಂಥರ ಮಿಸ್ ಮಾಡ್ಕೊತೀನಿ. ಈಗ ಒಂದು ಹೊಸ ಶೋ ಮಾಡಾಕತ್ತೀವಿ ಇಬ್ರು ಕೂಡಿ, ಅದನ್ನೇ ಹೇಳ್ಕೊಂತ ಕುಂತಿದ್ವಿ. ಅಂದ್ರೆ ಈಗ ಹೊರಗೆ ಬಂದ್ಬಿಟ್ಟಿವಲ್ಲ, ಒಂಥರ ಏನೋ ಅಂತೇಳಿ ಅಲ್ಲಿ ಒಳಗಿದ್ವಲ್ಲ ಒಂಥರ ಅಲ್ಲಿದೆ ಬೇರೆ ಇತ್ತು. ಎಲ್ಲಾರು ಬಂದು ಎಲ್ಲಾರು ಸೌಂಡ್ ಕೇಳಿ ತಲೆ ನುಯಾಕತ್ ಬಿಟ್ಟದ. ಎರಡು ಕೈ ಸುದೀಪ್ ಸರ್ 2 ಕೈ ಹಿಡ್ಕೊಂಡಿದ್ರು, ನಿಮ್ ಇಬ್ಬರು ಕೈನು. ಅವಾಗ ನನ್ ಕೈ ಎತ್ತಾರ ಅಥವಾ ತ್ರಿವಿಕ್ರಮ್ ಕೈ ಎತ್ತಾರ ಅಂತ ಅವಾಗ ಹೆಂಗೆ ಟುಕು ಅನಿಸ್ತಿತ್ತ? ಹೆಂಗೆ ಟುಕು ಏನೇ ಹುಚ್ಚಿನ ಬಂದಿತ್ತು ನನಗೆ. ನಾನು ಅನ್ಕೊಂಡಿದ್ದಲ್ಲ, ಅಂದ್ರೆ ಓಟ್ ಪ್ರಕಾರ ಮಾಡ್ತಾರ ಅಂದ್ರೆ ಹೇಳಕ್ಕಾಗಲ್ಲ. ಆಟ ಯಾರು ಚಲೋ ನಾನು ಹೊರಗೆ ಬಂದಿನಿ, ಹೊರಗಲ್ಲಿ ನನಗೇನು ಗೊತ್ತಿದ್ದಿಲ್ಲ. ಫಸ್ಟ್ ಅಲ್ಲಿ ಅರ್ಧ ತಾಸು ಹೊರಗೆ ಬಂದಾಗ ಆಮೇಲೆ ನಾನು ಅನ್ಕೊಂಡಿದ್ದಿಲ್ಲ, ಅಲ್ಲ ನಾನು ಇಲ್ಲಿ ಮಟ್ಟ ಬಂದಿರೋದು ದೊಡ್ಡ ಕತೆ ಐತಿ, ನನಗೆ ಎಲ್ಲಿ ಕಪ್ ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಓಟಿನ ಪ್ರಕಾರ ಆದ್ರೆ ಅಣ್ಣನೂ ಗೆಲ್ಬೋದು, ರಜತ್ ಅಣ್ಣನೂ ಗೆಲ್ಬೋದು, ನಾನು ಗೆಲ್ಬೋದು. ಯಾಕಂದ್ರೆ ಹೊರಗೆ ಆಟ ನೋಡಿ ಅವ್ರವ್ರ ವ್ಯಕ್ತಿತ್ವ ನೋಡಿ ಮಾಡ್ತಿರ್ತಾರ ಅಂತ ನನ್ನಂತೆ. ಅದು ನಾನು ಅನ್ಕೊಂಡಿದ್ದಿಲ್ಲ ನಾನು ಗೆಲ್ತೀನಿ ಅಂತೇಳಿ. ನಾನು
ರಜತನ ಔಟ್ ಆದಾಗ ಅಯ್ಯೋ ನಾನು ಇನ್ನೂ ಉಳ್ಕೊಂಡಿಲ್ಲ ಅಂತ ಒಂಥರ ಇದಾಗತ್ತೆ. ಅಲ್ಲಿ ಇನ್ನೂ ಒಂದು ನೀವು 4 ಜನ ಇರ್ತೀರಿ, ಮೋಕ್ಷಿತಾ, ನೀವು ಮತ್ತೆ ರಜತ್ ಎಲ್ಲ ಇದ್ದಾಗ 4 ಜನನು ಒಂದ್ ಬಾಕ್ಸ್ ಅಲ್ಲಿ ಕೂರ್ಸಿ ಹೊಗೆ ಹಾಕ್ಬಿಡ್ತಾರಲ್ಲ, ಆ ಟೈಮಲ್ಲಿ ಏನ್ ಅನ್ಸಾಗತ್ತಿತ್ತು ಅಂದ್ರೆ ಫುಲ್ ಮುಖ ಏನ್ ಕಾಣ್ತಿರ್ಲಿಲ್ಲ ನಾವು. ಏನ್ ಕಾಣೋದಲ್ಲ, ಹೆದ್ರಿಕೆ ಆದ್ರೆ ನಾನು ಹೋದ್ರೆ 100ಕ್ಕೆ 100 ಹೊಕ್ಕಿನ ಅಂತ ಅಂತಿತ್ತು. ಆದ್ರೆ ಆಮೇಲೆ ಮೋಕ್ಷಿತಕ್ಕ ಹೋದ್ಲಲ್ಲ, ಅಯ್ಯೋ ನಾ ಇನ್ನೂ ಇರ್ತೀನಲ್ಲ ಇನ್ನೂ ಉಳಿದ್ನಲ್ಲ ಅಂತೇಳಿ ಒಂಥರ ಖುಷಿ ಆಗತ್ತಿತ್ತು. ಬಿಗ್ ಬಾಸ್ ಮನೆ ಒಳಗ ಇದ್ದಾಗ ಹೊರಗಡೆ ಹುಲಿ ಹಾವೇರಿ ಹುಲಿ, ಆಮೇಲೆ ದೋಸ್ತ ಗೆದ್ದ ಅಂತ ಆಗ್ಲೇ ಕೂಗ್ತಾ ಇದ್ರು, ಅದಕ್ಕೆ ಏನ್ ಹೇಳ್ತೀರಿ? ಹುಲಿ ಅದೊಂದು ಫೇಮ್ ಹೌದಣ್ಣ, ಅದು ನನಗೆ ಭಾಳ ಖುಷಿ ಆಯ್ತು. ಈಗ ಎಲ್ಲಾರು ಕರೆದ್ರು, ಎಲ್ಲಾರು ಬಂದ್ರು ದೋಸ್ತ ಅಂತ ಕರ, ಹನುಮಂತನ ಕರೆಯಲ್ಲ ದೋಸ್ತ ಹುಲಿ ಅಂತ. ಅದೊಂದು ಭಾರಿ ಖುಷಿ ಆಕೈತಿ. ಅಂದ್ರೆ ನಮ್ಮ ದೋಸ್ತಂದ ಯಾವ ಥರ ಖುಷಿ ಪಡ್ತಾರೆ ಜನ, ಭಾರಿ ಖುಷಿ ಆಯ್ತು. ಆದ್ರೆ ಈ ಗೆಲುವಿಗೆ ನನ್ನ ಗೆಲುವಲ್ಲಣ್ಣ, ಇಡೀ ಕರ್ನಾಟಕದ ಜನತೆ ನನಗೆ ಅವ್ರ ಮನಸ್ಸು ಮೆಚ್ಚಿ ಅವ್ರ ಮನಸ್ಸಿಂದ ಓಟ್ ಹಾಕಿ ಅವ್ರನ್ನ ಗೆಲ್ಸಿದಾರ. ಇದು ನನ್ನ ಗೆಲುವಲ್ಲ, ಇದು ಇಡೀ ಕರ್ನಾಟಕದ ಜನತೆ ಆಶೀರ್ವಾದದಿಂದ ನಾನು ಗೆದ್ದಿನಣ್ಣ, ಅದೊಂದು ಹೇಳ್ತೀನಿ. 5 ಕೋಟಿ ಓಟ್ ಮೇಲೆ ಜಾಸ್ತಿ ಓಟ್ ಹಾಕ್ತಾರ ಅಂತ ಅನ್ಕೊಂಡಿದ್ರೆ ನೀವು ಅನ್ಕೊಂಡಿದ್ರೆ ಅಷ್ಟೇ? ಅಲ್ಲಿ ಓಟ್ ನಾವು ಒಳಗೇನು ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ಹೊರಗೆ ಬಂದಿದ್ದಾಗ ಅವತ್ತು 5 ಕೋಟಿ ಅಂದ್ರೆ ನಮಗೆಲ್ಲ ಹಾಕ್ತಾರೆ ಬಿಡು 5 ಕೋಟಿ ಅಂತ ನಾವು ಅನ್ಕೊಂಡಿದ್ವಿ. ಅದು ಹೊರಗೆ ಬಂದು ನೋಡ್ತೀನಿ ನನಗೆ ಹಾಕ್ಯಾರ ಅಷ್ಟು ಓಟ್. ಭಾರಿ ಖುಷಿ ಆಯ್ತು, ನಾನು ಅನ್ಕೊಂಡಿದ್ದಿಲ್ಲ ಅಷ್ಟು ಓಟ್ ತಗೊಳ್ಳೋದು. ಈಗ 50 ಲಕ್ಷ ಗೆದ್ದಿರಿ, 50 ಲಕ್ಷದಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಪ್ಲಾನ್ ಮಾಡ್ತೀನಿ? ಏನಿಲ್ಲಣ್ಣ, ಸ್ವಲ್ಪ ಮನಿ ತಗಡೈತೆ, ಅದನ್ನ ತೆಗೆದು ಸುಲಭ ಹಾಕಿಸ್ತೀನಿ. ಆರ್ಸಿಸ್ ಸುಲಭ ಹಾಕಿಸ್ತೀನಿ, ಅದು ಆರ್ಸಿಸ್ ಅದನ್ನ ಹಾಕಿಸ್ತೀನಿ. ಮತ್ತೆ ಇನ್ನು ಉಳಿದಿದ್ದೆಲ್ಲ ನೋಡೋಣ. ಕಪ್ ಗೆದ್ದು ಫಸ್ಟ್ ಈಗ ಊರಿಗೆ ಹೋದ ತಕ್ಷಣ ಯಾರ ಹತ್ರ ಇತ್ತು ಅದನ್ನ ಆಶೀರ್ವಾದ ತಗೊಳಕ್ಕೆ ಏನೋ ಇಷ್ಟಪಡ್ತೀರಿ? ಕಪ್ ದೇವ್ರಿಗೆ, ಅಮ್ಮ ಅಪ್ಪಾಜಿ ಅವ್ರಿಗೆಲ್ಲ ಕೊಟ್ಟು ಆಶೀರ್ವಾದ ಮಾಡ್ತೀನಿ. ದೇವ್ರ ನಮ್ಮೂರು ಹನುಮಪ್ಪ ಆಶೀರ್ವಾದ ಇಟ್ಟು, ನಮ್ಮ ಶಿವಲಾಲ್ ದೇವ್ರ ಗುಡಿಯಾಗ ಇಟ್ಟು ಪೂಜೆ ಮಾಡಿ. ಊರಾಗ ಈಗ ನಿಮ್ಮನ್ನ ಬರ್ಮಾಡ್ಕೊಳಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದಾರ, ರ್ಯಾಲಿ ಎಲ್ಲ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದಾರೆ. ಯಾವಾಗ ಏನು ಎಲ್ಲೆಲ್ಲಿ ಮಾಡ್ತಾ ಇದ್ರಿ? ಇಲ್ಲಿಲ್ಲ ನಾನು ಅಲ್ಲಿ ಅಣ್ಣಾರ ಅಲ್ಲಿ ಸಾವಣೂರಾಗ ಮಾಡ್ತೀವಿ ಅಂದಾರ. ಈಗ ಅದಕ್ಕೆ ಹೊಂಟಿನ ಊರಿಗೆ ಹೋಗಿ 1-2 ದಿನ ಇದ್ದ ಎಲ್ಲ ದೋಸ್ತರು ಕೂಟ ಇದ್ದ. ಭಾಳ ದಿನ ಅಂತ ಎಲ್ಲ ದೋಸ್ತರ ಮಕ್ಕ ನೋಡಿಲ್ಲ, 3 ತಿಂಗಳಾತ. ಖುಷಿ ಐತಿ, ಊರಿಗೆ 3 ತಿಂಗಳು ಆದ್ಮೇಲೆ ಹೊಂಟಿನ ಅನ್ನೋದು ಭಾಳ ಖುಷಿ ಐತಿ. ಖುಷಿ ಐತಣ್ಣ, ಹೋಗಿ ಭೇಟಿ ಹಾಕಿನಿ. ಬರ್ರಿ ನಾಳೆ ನೀವು ಅಲ್ಲೇ ಬರ್ತೀವಿ. ಅದೇ ಕಪ್ ತಗೊಂಡು ಹುಡುಗಿ ಮನೆ ಹತ್ರ ಹೋಗಿ ಹುಡುಗಿ ಕೇಳ್ತಾನೆ ಅಂತ ಹೇಳಿದ್ದೆ, ಅದನ್ನ ಹೇಳೋಣ, ಅದನ್ನ ಹೇಳ್ತೀನಿ. ಹೋಗ್ತೀರಿ ಈಗ ಅತ್ತಿ ಮನೆ ಮುಂದೆ? ಮೊದಲು ಊರಿಗೆ ಹೋಗ್ತೀನಿ, ಆಮೇಲೆ ವಿಚಾರ ಮಾಡ್ತೀನಿ. ಬರ್ರಿ ನೀವು ಊರಿಗೆ ಬರ್ರಿ. ಸರಿ. ಮತ್ತು ನಮ್ಮ ಹಾವೇರಿ ಜನತೆಗೆ, ನಮ್ಮ ಇಡೀ ಪಬ್ಲಿಕ್ ಟಿವಿ ಮೂಲಕ ಹಾವೇರಿ ಜನಕ್ಕೆ, ಇಡೀ ಕರ್ನಾಟಕ ಜನಕ್ಕೆ ಒಂದು ಭಜನಿ ಪದ ಹೋಗಿರಲ್ಲ? ಭಜನಿ ಪದ ಏನು ಹೋಗಿತ್ತೆ ಅಣ್ಣ, 3 ದಿನ ನಿದ್ದೆ ಇಲ್ಲ. ಯಾವ್ದು ಹೋಗಿಲಿ ನೀ ಹೇಳ್ಬೇಕಿಲ್ಲ, ನೀ ಭಜನಿ ಪದ ಹೆಂಗೆ ಅಲ್ಲೇ ಆನ್ ಸ್ಪಾಟ್ ಹೇಳ್ತಿದ್ದಲ್ಲ, ಹಂಗೆ ಒಂದು ಇಲ್ಲೇ ಒಂದು ಮತ್ತ ಹೊಡಿ ಶಾವಿಗೆ ಮಜ್ಗಿ ಎಲ್ಲ ನಾಳೆ ಡೈಲಾಗ್ ಬಂದ ಬರ್ತಾವೆ. ಮತ್ತೆ ನಾಳೆ ಅಲ್ಲಿ ಹೋದ ತಕ್ಷಣ ಹೇಳ್ತೀನಿ, ಹೊಡಿ ಶಾವಿಗೆ ಮಜ್ಗಿ ಕೇ ಹೋ ಯವ್ವ ನನ್ ಪಿನಾಲಿ ಹೋಗಿನ್ ಬೇ, ಈ ಸಲ ಕಪ್ ನಮ್ದ ಕೇ ಹೋ ಅಂತೀನಿ. ಸರಿ ಹಿಂಟ್ ಕೊಟ್ಟಿರಿ ಮಧ್ಯದಲ್ಲಿ, ಈ ಸಲ ಕಪ್ ನಮ್ದೇ ಅಂತಂದ್ರೆ ಯಾರು ಸೀರಿಯಸ್ ಆಗಿ ತಗೋಲಿಲ್ಲ, ಆದ್ರೆ ಪಕ್ಕ ಲಾಸ್ಟ್ ಕಪ್ ಹೊಡ್ಕೊಂಡ ಬಂದ್ರಲ್ಲ. ಅನ್ನಂಗೆ ಅಂದೆ ಅಣ್ಣ, ಅದು ನಾನು ಗೆಲ್ತೀನಿ ಅಂತೇಳಿ ನನ್ಗೆ ಈ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಈಗ ಅವರು ನಮ್ಮ ಬಿಗ್ ಬಾಸ್ ಎಲ್ಲ ಜೋಶಿಂದ ನಿಮ್ಮ ಇದು ಹೇಳ್ರಿ ಅಂತಂದ್ರೆ ಎಲ್ಲಾರು ಅಂದ್ರೆ ನಾನು ನಾನು ಈ ಸಲ ಇದಾಗಿನ್ ಬೇ, ಈ ಸಲ ಕಪ್ ನಮ್ದು ಅಂತೇಳಿ ಖುಷಿಯಿಂದ ಅಂದೆ. ಅದೊಂದು ಖುಷಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಸರ್ ನಾನು ಆಟ ಶುರು ಮಾಡೇ ತುಂಬಾ ದಿನ ಆಗೈತಿ, ಇವ್ರಿಗೆ ಈಗ ಗೊತ್ತಾಗ್ತೈತಿ ಅಂತಂದು. ಯಾವಾಗಿಂದ ಶುರು ಮಾಡಿದ್ರಿ? ಹೋದಾಗಿಂದ ನಾನು ಆಟನ ಆಡಾಕತ್ತಿದ್ದೆ ಅಣ್ಣ. ನಾನು ಯಾವುದಕ್ಕೂ ಅವರು ಏನಿದ್ರು ನಾನು ತಲೆ ಕೆಡಿಸ್ಕೊಂತಿದ್ದಿಲ್ಲ, ನನ್ನ ಆಟನ ಆಡಾಕತ್ತಿದ್ದೆ ಅಷ್ಟೇ. ಪದ ಹೇಳ್ದೆ ಇದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ, ಒಂದು ಪದ ಹೇಳ್ಬಿಟ್ಟು. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ, ಅವಾಡಿಸಿದಂಗಾಡಬೇಕು ನಾವೆಲ್ಲ, ಅವಾಡಿಸಿದಂಗಾಡಬೇಕು ನಾವೆಲ್ಲ. 2 ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ.
ಅವ ಆಡಿಸಿದಂಗಾಡಬೇಕು ನಾವೆಲ್ಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ. ಧನ್ಯವಾದಗಳು. ಇನ್ನೊಮ್ಮೆ ಮಾತಾಡೋಣ. ನಮಸ್ಕಾರ. ಬರ್ರಿ ನಮ್ಮ ಆಫೀಸ್ಗೆ ಬರ್ರಿ, ರೊಟ್ಟಿ ಬುತ್ತಿ ಎಲ್ಲ ತಗೊಂಬರ್ರಿ. ಆಯ್ತು ಹನುಮಂತು, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಆದಂತ ಹನುಮಂತು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಧನು, ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.